ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವ ನೀವು ಕೂಡ ಸಂತೋಷ ಉಳ್ಳವರಾಗಿರಬೇಕು. ಹಾಗೆಯೇ ದೇವರ ಸಾನ್ನಿಧ್ಯದಲ್ಲಿ ಬಂದು ನಿಮ್ಮ ದಿನವನ್ನು ಆರಂಭಿಸ್ತಾ ಇದ್ದೀರಾ ಅಂದ್ರೆ ನೀವೇ ಆಶೀರ್ವದಿಸಲ್ಪಟ್ಟವರು. ದೇವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆ 91ನೇ ಅಧ್ಯಾಯದ 2ನೇ ವಚನದಲ್ಲಿ, ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸವಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ಪ್ರಿಯ ದೇವಜನರೇ, ದೇವರ ವಾಕ್ಯದಲ್ಲಿ ಕೀರ್ತನೆಗಾರನು ತನ್ನನ್ನು ತಾನು ಸಮರ್ಪಿಸಿ ಒಂದು ಮಾತನ್ನು ಹೀಗೆ ಹೇಳ್ತಾ ಇದ್ರೆ, ನಾನು ಯೆಹೋವನನ್ನು ನೋಡಿ ಹೀಗೆ ಹೇಳ್ತೇನೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವಂಥ ದೇವರು ಎಂದು ನಾನು ಹೇಳುವೆನು. ಪ್ರಿಯ ದೇವಜನರೇ, ಆತನೇ ನಮ್ಮ ಶರಣನು, ದುರ್ಗವು ಮತ್ತು ಭರವಸೆವಿಟ್ಟಿರುವ ದೇವರು. ಈ ಮೂರು ಅಂಶ ನಮಗೆ ಏನು ಕಲಿಸ್ಕೊಡ್ತದಂದರೆ, ಪ್ರತಿನಿತ್ಯವೂ ನಮ್ಮ ದಿನವನ್ನು ಆರಂಭಿಸುವಾಗ ನಾವು ದೇವರನ್ನು ನೋಡಿ ಹೀಗೆ ಹೇಳಬೇಕು, ದೇವರೇ ನೀನೇ ನನ್ನ ಶರಣನು, ನೀನು ನನ್ನನ್ನು ಯಾವ ಮಾರ್ಗದಲ್ಲಿ ಬೋಧಿಸಿ ನಡೆಸುವಂಥವರಾಗ್ತೀರೋ ನಾನು ಹಾಗೆ ನಡೆಯುವುದಕ್ಕೆ ಸಿದ್ಧನಾಗಿದ್ದೇನೆ. ಮೊದಲನೇದು. ಎರಡನೇದಾಗಿ, ನೀವೇ ನನ್ನ ದುರ್ಗವು, ಅಂದರೆ ನಾನು ನಿನ್ನಲ್ಲಿ ಬಂದು ನನ್ನನ್ನು ನಾನು ಪೂರ್ಣವಾಗಿ ಸಮರ್ಪಿಸಿ ಒಪ್ಪಿಸಿಕೊಟ್ಟು ನಿನ್ನ ದುರ್ಗದಲ್ಲಿ, ನಿನ್ನ ಸಾನ್ನಿಧ್ಯದಲ್ಲಿ ನಾನು ಸುರಕ್ಷಿತನಾಗಿ ಇರುವವನಾಗ್ತೀನಿ. ಎರಡನೇದು. ಮೂರನೇದಾಗಿ, ನಾವು ದೇವರನ್ನು ನೋಡಿ ಹೀಗೆ ಹೇಳಬೇಕು, ದೇವರೇ ನಾನು ಈ ದಿನವನ್ನು ಆರಂಭಿಸುವಾಗ ನನ್ನ ಜ್ಞಾನದಲ್ಲೋ ಸಾಮರ್ಥ್ಯದಲ್ಲೋ ನನ್ನ ತೋಳ್ಬಲದಲ್ಲೋ ಅಲ್ಲಪ್ಪ, ಎಲ್ಲವೂ ಕೂಡ ನಿನ್ನ ಮೇಲೆ ನಾನು ಭರವಸೆವಿಟ್ಟು ನಾನು ಪ್ರಾರಂಭಿಸುತ್ತೇನೆ ಅಂತ ಹೇಳಬೇಕು. ಎಷ್ಟು ಸುಂದರವಾದ ಕಾರ್ಯ ಅಲ್ವಾ? ಪ್ರಿಯ ದೇವಜನರೇ, ಪ್ರತಿ ದಿನದಲ್ಲೂ ಕೂಡ ನಾವು ದೇವರನ್ನು ನೋಡಿ, ದೇವರೇ ನೀನೇ ನನ್ನ ಶರಣನಪ್ಪ, ನೀನೇ ನನ್ನ ದುರ್ಗ, ನೀನೇ ನನ್ನ ಒಂದು ಭರವಸೆ ಆಗಿದ್ದೀರಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವಾಗ ನಾವೆಂದಿಗೂ ಕೂಡ ಸೋಲನ್ನು ನೋಡುವುದಿಲ್ಲ, ಅವಮಾನವನ್ನು ನೋಡುವುದಿಲ್ಲ, ಅಪಜಯವನ್ನು ನೋಡುವುದಿಲ್ಲ. ಯಾಕೆಂದರೆ ನಮ್ಮ ಭರವಸೆ ಯೇಸು ಸ್ವಾಮಿ, ನಮ್ಮ ರಕ್ಷಣೆ ಯೇಸು ಸ್ವಾಮಿ, ನಮ್ಮ ಮಾರ್ಗದರ್ಶನ ಯೇಸು ಸ್ವಾಮಿ, ಇದೆಲ್ಲವೂ ಅವರೇ ಆಗಿರುವಾಗ ನಮ್ಮ ದಿನ ಅದು ಆಶೀರ್ವಾದಕರವಾಗಿರ್ತದೆ. ಹಾಗಾಗಿ ಮುಂಜಾನೆ ವೇಳೆಯಲ್ಲಿ ಕೀರ್ತನೆಗಾರನು ಹೇಳುವ ಪ್ರಕಾರ ನಾವು ದೇವರನ್ನು ನೋಡಿ ಹೀಗೆ ಹೇಳೋಣ, ದೇವರೇ ನೀನೇ ನನ್ನ ಶರಣನು, ನೀನೇ ನನ್ನ ದುರ್ಗವು, ನೀನೇ ನನ್ನ ಭರವಸೆ ಆಗಿದ್ದೀರಾ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ರಿ. ನಂಬ್ರಿ, ನಿಶ್ಚಯವಾಗಿ ಪ್ರತಿನಿತ್ಯವೂ ನಿಮ್ಮ ದಿನ ಆಶೀರ್ವಾದಕರವಾಗಿರ್ತದೆ. ಪ್ರತಿನಿತ್ಯವೂ ನೀವು ಮಾಡುವ ಕೆಲಸದಲ್ಲಿ ಒಂದು ಸಮೃದ್ಧಿ, ಒಂದು ಸಮಾಧಾನವನ್ನು ನೀವು ಕಾಣುವವರಾಗ್ತೀರಾ. ನಾನು ದೇವರಲ್ಲಿ ಇದ್ದೀನಿ, ನಾನು ಸುರಕ್ಷಿತರಾಗಿ ಇರ್ತೀವಿ ಅನ್ನುವ ಭರವಸೆಯಲ್ಲಿರಬೇಕು. ನಮ್ಮ ಪೂರ್ಣವಾದ ಭರವಸೆ ದೇವರ ಮೇಲೆ ಹಾಕಿ ನಾವೆಲ್ಲ ಕೆಲಸಗಳನ್ನು ಮಾಡುವುದಕ್ಕೆ ಮುಂದಾಗಬೇಕು. ಈ ದಿನವೂ ಕೂಡ ಆರಂಭಿಸುವಾಗ ದೇವರ ಮೇಲೆ ನಿಮ್ಮ ಭರವಸೆಯನ್ನು ಹಾಕಿ ನೀವು ಮುಂದೆ ಸಾಗುವಂಥವರಾಗ್ರಿ. ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸುವಂಥವರಾಗ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನಾದ ಕರ್ತನು ನಿಮಗೆ ಸ್ತೋತ್ರಪ್ಪ, ನಿನ್ನ ವಚನದಿಂದ ನಿನ್ನ ಮಕ್ಕಳನ್ನು ಹೀಗೆ ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಹೌದು ಅಪ್ಪ, ನಾವು ನಿಮ್ಮನ್ನು ನೋಡಿ ನೀವೇ ನಮ್ಮ ಶರಣನು, ನೀವೇ ನಮ್ಮ ದುರ್ಗವು, ನಮ್ಮ ಒಂದು ಭರವಸೆ ಆಗಿದ್ದೀರಾ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೀವಪ್ಪ. ಹೌದು, ನಾವು ಭರವಸೆ ಬಿಟ್ಟಿರೋ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರಪ್ಪ. ಪ್ರಿಯ ಮಕ್ಕಳನ್ನು ಆಶೀರ್ವದಿಸು, ಅವ್ರನ್ನ ಉತ್ತಮವಾದ ಮಾರ್ಗದರ್ಶನದಲ್ಲಿ ನಡೆಸುತ್ತಾ, ಸುರಕ್ಷತೆಯಲ್ಲಿ ನಡೆಸುತ್ತಾ, ಅವರ ಭರವಸೆಗೆ ತಕ್ಕ ಆಶೀರ್ವಾದಗಳಿಂದ ಅವ್ರನ್ನ ತುಂಬಿಸಿ ನೀನು ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ. ಪ್ರಿಯ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ ಕರ್ತನೆಪ್ಪ, ಆಶೀರ್ವದಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815.